ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ 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 ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳಿ. ರಂಗೋಲಿಯಿಂದ ಪಂಚಾಕಾರದ ಮಂಡಲ ಹಾಕಿ ಎಲ್ಲಾ ಬದಿಗಳಿಗೆ ಅರಿಶಿನ ಕುಂಕುಮ ಹಚ್ಚಿ 5 ನಿಂಬೆಣ್ಣನ್ನ 5 ಮೂಲೆಗಳಲ್ಲಿ ಇಡಿ. ಹೋಳು ಮಾಡಿರೋ ನಿಂಬೆಯಿಂದ ದೀಪ ಮಾಡಿಕೊಂಡು ಮಂಡಲದ ಮಧ್ಯ ಇಡಿ. ಈಗ ನಿಮ್ಮ ಇಷ್ಟವಾದ ದೇವತೆಗಳನ್ನ ನೆನಪಿಸ್ಕೊಳ್ತಾ ದೇವರಿಗೆ ಪ್ರದಕ್ಷಿಣೆ ಮಾಡ್ತಾ ನಿಮಗಾಗಬೇಕಾದದ್ದನ್ನ ಬೇಡ್ಕೊಳ್ಳಿ. ಏನ್ ಮೇಡಮ್ ಅದು? ಹಾಲ್ ಟಿಕೆಟ್ ಎಕ್ಸಾಮ್ದು. ನಡೆಯೋ ಈ ಕಡೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ಇಂಪಾರ್ಟೆಂಟ್ ಆಗಿ ವಿದ್ಯಾ ಗಣಪತಿ, ಪಿತೃ ದೇವತೆಗಳೇ, ನಾಗ ದೇವತೆಗಳೇ, ಇವತ್ತಿನ ಎಕ್ಸಾಮ್ ಅಲ್ಲಿ ಬರೀ ನನಗ್ ಮಾತ್ರ ಪರೀಕ್ಷೆ ಅಲ್ಲ, ನನ್ನನ್ನ ಕಾಪಾಡ್ತಿರೋ ನಿನಗೂ ಪರೀಕ್ಷೆನೆ. ಇವತ್ತಿನ ಎಕ್ಸಾಮ್ ಅಲ್ಲಿ ಅದ್ಭುತ ಆಗ್ಬೇಕು. ನೀವೇ ನನ್ನ ಕೈ ಹಿಡಿದು ನನಗೆ ಎಕ್ಸಾಮ್ ಬರೆಸ್ಬೇಕು. ಆಗ್ಲೇಬೇಕು. ಒಂದು ಎಕ್ಸಾಮ್ಗೋಸ್ಕರ ಇಷ್ಟೆಲ್ಲ ಮಾಡೋದು ಬೇಕಿತ್ತಾ ಮೇಡಮ್? ನಿಂಗೆ ಇದೆಲ್ಲ ಗೊತ್ತಿಲ್ಲ. ನಾನು ಚಿಕ್ಕವಳಾಗಿದ್ದಾಗಲೇ ನಮ್ಮಮ್ಮ ನನ್ನಿಂದ ದೂರ ಆದ್ರು. ಇನ್ನು ಇವತ್ತವರೆಗೂ ಅಪ್ಪನ ಪ್ರೀತಿ ಏನು ಅಂತಾನೆ ಗೊತ್ತಾಗ್ಲಿಲ್ಲ. ನಾನು ಏನೇ ಮಾಡಿದ್ರು ಅಪ್ಪಂಗೆ ಬೇಜಾರಾಗುತ್ತೆ. ಎಷ್ಟು ಸಲ ಎಕ್ಸಾಮ್ ಬರೆದ್ರು ಫೇಲ್ ಆಗ್ತಿದ್ದೀನಿ. ವಿದ್ಯಾಮಂತ್ರಿ ಮಗಳೇ ಅವಿದ್ಯಾವಂತೆ ಅಂತ ಯಾರಾದ್ರೂ ಅವ್ರ ಮುಂದೆ ಮಾತಾಡ್ಕೊಂಡ್ರೆ ನಾನು ಅವ್ರ ಪಾಲ್ಗೆ ಬದುಕಿದ್ರು ಸತ್ತ ಹಾಗೆ. ಅದಕ್ಕೆ ಹೇಗಾದ್ರೂ ಮಾಡಿ ಎಕ್ಸಾಮ್ ಪಾಸ್ ಆದ್ರೆ ನಮ್ಮಪ್ಪನ ಪ್ರೀತಿ ಸಿಗ್ಬೋದೇನೋ, ಅವ್ರು ನನ್ನನ್ನ ಮಗಳು ಅಂತ ಹೆಮ್ಮೆಯಿಂದ ಕರಿಬೋದೇನೋ ಅಂತ ಇಷ್ಟೆಲ್ಲ ಮಾಡ್ತಿದ್ದೀನಿ. ಮೇಡಮ್ ಅದೆಲ್ಲ ಕರೆಕ್ಟು, ಆದ್ರೆ ಇದು ಮಾಡಿದ್ದೆಲ್ಲ ವರ್ಕೌಟ್ ಆಗುತ್ತಾ ಅನ್ನೋದೇ ನನಗೆ ಡೌಟು. ಏಯ್ ಸುಮ್ನಿರ್ತ್ಯ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ನಾನಿವತ್ತು ಮಾಡಿರೋದು ಸ್ಟ್ರಾಂಗ್ ಪೂಜೆ. ಅದ್ಭುತ ಅದ್ಭುತ ಮೇಡಮ್. 3 ಗಂಟೆಗೆ ಎದ್ದು 30 ಕಿಲೋಮೀಟರ್ ದೂರ ಬಂದು ಮುಕ್ಕೋಟಿ ದೇವ್ರಗಳ ಹತ್ರ ಬೇಡ್ಕೊಳೋ ಬದಲು ಅದೇ 3 ಗಂಟೆ ಓದಿದಿದ್ರೆ ಎಕ್ಸಾಮಲ್ಲಿ ಒಂದು 3 ಮಾರ್ಕ್ಸ್ ಜಾಸ್ತಿನಾದ್ರೂ ಬಂದಿರೋದು ಮೇಡಮ್. ನಿಂಗೆ ಹಾಗೆ ಅನ್ಸುತ್ತೆ ಬಿಡಪ್ಪ. ನಮ್ಮಪ್ಪ ನಿನ್ನ ಬುದ್ಧಿವಂತ, ಮೇಧಾವಿ, ಮಹಾಜ್ಞಾನಿ ಅಂತೆಲ್ಲ ಅಂತಿರ್ತಾರೆ. ಆದ್ರೆ ಅವ್ರಿಗೇನ್ ಗೊತ್ತು, ನೀನೊಬ್ಬ ತಂತ್ರ ಮಂತ್ರದ ಶಕ್ತಿನೇ ಗೊತ್ತಿಲ್ಲದೆ ಇರೋ ಶತಮೂರ್ಖ ಅಂತ. ಏನ್ ಮೇಡಮ್ ನೀವು ನಿಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿವರೆಗೂ ಬಂದ್ರೆ ಈ ತರ ಬೈತಿರಲ್ಲ. ನನಗೋಸ್ಕರನಾ? ಹಲೋ, ಅಷ್ಟಕ್ಕೂ ನಿನ್ಗಿಲ್ ಬಾ ಅಂತ ಹೇಳಿದ್ಯಾರು? ನಾನ್ ಕರ್ದಿದ್ ನಿನ್ ತಂಗಿ ವರಲಕ್ಷ್ಮಿನ. ಅವಳು ಇಷ್ಟೊತ್ತರೆಲ್ಲ ಹೊರಗೆ ಬಿಡಲ್ಲ ಮೇಡಮ್. ನೋಡ್ದ್ಯಾ, ನೀನ್ ಇಲ್ಲಿ ಬಂದಿರೋದು ನಿನ್ ತಂಗಿ ವರಲಕ್ಷ್ಮಿ ಇಲ್ಲಿ ಬರಕ್ ಆಗದೆ ಇರೋ ಕಾರಣಕ್ಕಷ್ಟೇ. ಇದು ನನಗೆ ಬೇಕಿತ್ತಾ? ಏನಿಲ್ಲ ಮೇಡಮ್, ಇಲ್ಲಿ ಪೂಜೆ ಮಾಡಿದ್ದಾಯ್ತು, ಈ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾಯ್ತು, ಇನ್ನಾದ್ರೂ ಇಲ್ಲಿಂದ ಹೊರಡೋಣವಾ? ಅಯ್ಯೋ ಮೇಡಮ್, ಯಜಮಾನ್ ಎದುರೋ ಟೈಮ್ ಆಯ್ತು. ಯಾಕೆ ವಿಜಯ, ಇದೆಲ್ಲ ಬೇಕಿತ್ತ? ಈ ತಮ್ಮನ ಶ್ರೇಯಸ್ಸಿಗೆ, ಈ ಅಕ್ಕನ ಪ್ರೀತಿಗೆ ಎಜುಕೇಶನ್ ಮಿನಿಸ್ಟರ್ ಆಗಿ ನೀನು ಡೆಲ್ಲಿವರೆಗೂ ಹೋಗಿ ಬಂದಿದ್ಯಾ. ನಿನ್ನ ಘನತೆ, ಗಾಂಭೀರ್ಯ, ಗತ್ತಿಗೆ ಎಷ್ಟು ದೃಷ್ಟಿಯಾಗಿರುತ್ತೆ. ಅದಕ್ಕೆ ಸೂರ್ಯ ಹುಟ್ಟೋಕ್ ಮುಂಚೆ ನಿನ್ನ ದೃಷ್ಟಿ ತೆಗಿತಿದ್ದೀನಿ. ಸುರೇಂದ್ರ, ಅಮ್ಮ ಆದಮೇಲೆ ನನ್ನ ಯಾವುದಾದ್ರೂ ಹೆಣ್ಣು ಪ್ರೀತಿಯಿಂದ ನೋಡ್ತಾಳೆ ಅಂದರೆ ಅದು ನನ್ನ ಸಹೋದರಿ ವಿಜಯ ಕಣ. ನಾನು ನಿನಗೆ ದೃಷ್ಟಿ ತೆಗ್ದಿತ್ತು
ನಿನಗೊಳ್ಳೇದಾಗ್ಬೇಕು ಅಂತಲ್ಲ, ನಿನ್ನ ದೃಷ್ಟಿಯಲ್ಲಿ ನಾನು ಒಳ್ಳೆಯವಳಾಗಿರ್ಬೇಕು ಅಂತ. ನಾನು ಅನ್ಕೊಂಡಿದ್ದೆಲ್ಲ ನನ್ನ ಕೈ ಸೇರ್ಬೇಕು ಅಂದ್ರೆ ನೀನು ನನ್ನ ಕೈಗೊಂಬೆ ಆಗಿರ್ಬೇಕು. ಇವತ್ತು ನೀನು ಅನುಭವಿಸ್ತಿರೋ ಆಸ್ತಿ ಪಾಸ್ತಿ ಅಂತಸ್ತು ಅಧಿಕಾರ ನನಗೆ ಸೇರ್ಬೇಕಾಗಿತ್ತು. ಯಾವುದೇ ಸ್ವಾರ್ಥ ಇಲ್ಲದೆ ತನ್ನ ಜೀವನಾನೇ ಮುಡುಪಾಗಿಟ್ಟು ನಮಗೋಸ್ಕರ ನಮ್ಮ ಜೊತೆನಲ್ಲಿದ್ದಾಳೆ. ನಿನ್ನ ಜೀವನದಲ್ಲಿ ಒಂದೊಂದೇ ಹನಿ ವಿಷ ಬೆರೆಸಿ ನಾನು ನಿನ್ನ ಸ್ಥಾನಕ್ಕೆ ಬರ್ತೀನಿ. ದೊಡ್ಡಪ್ಪ, ನಿಮ್ಗೆ ಈ ಮನೆಯಲ್ಲಿ ಎಲ್ರಿಗಿಂತ ಬೇಬಿನೇ ಇಷ್ಟ ಅಲ್ವಾ? ಹಾಗೆಲ್ಲ ಇಲ್ಲ ಪಿಂಕಿ. ವೀರುಗೆ ಈ ಮನೇಲಿ ಎಲ್ರ ಮೇಲೂ ಪ್ರೀತಿ ಇದೆ. ಆದ್ರೆ ಅವನ್ ಪ್ರೀತಿ ಗಳಿಸ್ಕೊಳ್ಳೋ ಯೋಗ್ಯತೆ ಎಲ್ರಿಗೂ ಇರಬೇಕು ಅಷ್ಟೇ. ಪಿಂಕಿ, ನಿನ್ ಸ್ಕೂಲಿಗೆ ಟೈಮ್ ಆಯ್ತಲ್ಲ, ಹೊರಡಮ್ಮ. ಪಾಪ ಮಗು ಇಷ್ಟು ಬೇಗ ರೆಡಿ ಆಗ್ಬೇಕಾ? ಓದೋ ಮಕ್ಕಳು ಸೂರ್ಯ ಹುಟ್ಟಕ್ ಮುಂಚೆ ಪುಸ್ತಕ ಇಟ್ಕೊಂಡು ಕೂತ್ಕೋಬೇಕು. ಓದು ಅಂದಾಗ ನೆನಪಾಯ್ತು, ಇವತ್ತು ಶ್ರಾವಣಿಗೆ ಎಕ್ಸಾಮ್ ಇದೆಯಲ್ವಾ? ಅವಳು ಇನ್ನೂ ಎದ್ದೇ ಇಲ್ವಲ್ಲ? ಓದಿನ ವಿಷಯದಲ್ಲಿ ಈ ಮಗುಗಿರೋ ಆಸಕ್ತಿನೂ ಅವಳಿಗಿಲ್ಲ. ಪಾಪ, ಯಾಕೆ ಹಾಗಂತೀಯ ವೀರು? ರಾತ್ರಿ ಎಲ್ಲ ಕಷ್ಟಪಟ್ಟು ಓದಿರ್ಬೇಕು, ಅದಕ್ಕೆ ಈಗ ಮಲ್ಕೊಂಡಿದ್ದಾಳೆ. ಅವಳು ಹೇಗೆ ಓದ್ತಾಳೆ ಅಂತ ಎಲ್ರಿಗೂ ಗೊತ್ತಿದೆ. ಎಜುಕೇಶನ್ ಮಿನಿಸ್ಟರ್ ಮಗಳಿಗೆ ಎಜುಕೇಶನ್ ಇಲ್ಲ ಅಂತ ಎಲ್ಲರೂ ಆಡ್ಕೋತಾ ಇದ್ದಾರೆ. ಅಂದ್ರೆ ಅವಳು ಬೇಕು ಅಂತ ಹೀಗೆ ಮಾಡ್ತಿದ್ದಾಳೆ ಅಂತೀಯ ನೀನು? ನನಗೆ ಹಾಗೆ ಅನ್ನಿಸ್ತಿಲ್ಲ. ನಾನು ಹೋಗಿ ಎಬ್ಬಿಸ್ತೀನಿ ಬಿಡು. ಹಾ, ಶ್ರಾವಣಿ, ಅಮ್ಮ ಶ್ರಾವಣಿ. ಯಾರೋ ಅಪ್ಪನ ಫೋಟೋ ಮೇಲೆ ಏನೋ ಎರಚ್ಬಿಟ್ಟಿದ್ದಾರೆ. ಅಪ್ಪ, ನೀವು ನನಗೆ ದೇವ್ರಿದ್ದ ಹಾಗೆ. ದೇವ್ರು ಯಾರ ಕಣ್ ಮುಂದೆನೂ ಬರಲ್ಲ, ಆದ್ರೆ ನನ್ನ ದೇವ್ರಿಗೆ ನನ್ನ ಕಣ್ ಮುಂದೆ ಬರೋದೇ ಇಷ್ಟ ಇಲ್ಲ. ಅದಕ್ಕೆ ಫೋಟೋನಲ್ಲಾದ್ರೂ ಸರಿ, ಪೋಸ್ಟರ್ನಲ್ಲಾದ್ರೂ ಸರಿ ನಿಮ್ಮ ಹತ್ರ ಮಾತಾಡಬೇಕು ಅನ್ಸುತ್ತೆ. ಅಂಥದ್ರಲ್ಲಿ ಯಾರಾದ್ರೂ ನಿಮ್ಮ ಫೋಟೋನ ಹಾಳು ಮಾಡಿದ್ರೆ ಕೆಟ್ಟ ಕೋಪ ಬರುತ್ತೆ. ಮೇಡಮ್, ಏನು? ಅಯ್ಯೋ, ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಇದನ್ನೆಲ್ಲ ಮಾಡಿದ್ ನಾನಲ್ಲ. ಮೊದಲು ನೀವು ಒಳಗಡೆ ಹೋಗಿ ಸೇಫ್ ಆದ್ಮೇಲೆ ಕಾಲ್ ಮಾಡಿ, ಆಮೇಲೆ ನಾನು ಇಲ್ಲಿಂದ ಹೊರಡೋದು. ಹೌದಲ್ವಾ? ಶ್ರಾವಣಿ, ಶ್ರಾವಣಿ, ಶ್ರಾವಣಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.